Hi, I'm Kaviraj from scoringtarget.com. In this video, we are going to discuss 8th class LBA 8 question paper with the key answer. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾವು 8ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಯೂನಿಟ್ ಟೆಸ್ಟ್ 8 ಅನ್ನ ಸಾಲ್ವ್ ಮಾಡ್ತಾ ಇದ್ವಿ. ಈ ಪ್ರಶ್ನೆ ಪತ್ರಿಕೆ ಜೊತೆಗೆ ಕೀ ಆನ್ಸರ್ ಕೂಡ ಇದೆ. ಸ್ಕ್ರೀನ್ ಮೇಲೆ ತಾವು ನೋಡ್ತಾ ಇದ್ದೀರಾ. ಸೊ ಈ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕ್ ಅನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಸೊ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ 8ನೇ ತರಗತಿಯ LBA 1ರಿಂದ 8ರವರೆಗಿನ ಎಲ್ಲ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ ಅನ್ನ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಈ LBA 8 ಪ್ರಶ್ನೆ ಪತ್ರಿಕೆ ಏನಿದೆ, ಲೂಥರ್ ಬರ್ಬ್ಯಾಂಕ್ ಅಂತಕ್ಕಂಥ ಒಂದು ಪ್ರೋಸು ಮತ್ತು ದ ಆಕ್ಸ್ ಇನ್ ದಿ ವುಡ್ ಪೋಯಮ್ದಿಂದ ಈ ಒಂದು ಪ್ರಶ್ನೆ ಪತ್ರಿಕೆ ರಚನೆ ಮಾಡಲಾಗಿದೆ. ಸೊ ಸಬ್ಜೆಕ್ಟ್ ಇಂಗ್ಲಿಷ್, ಕ್ಲಾಸ್ 8th, ಮಾರ್ಕ್ಸ್ 20, ಟೈಮಿಂಗ್ 45 ಮಿನಿಟ್ಸ್. ಇದರಲ್ಲಿ ಮೇನ್ ಕ್ವೆಶ್ಚನ್ ನಂಬರ್ 1 ಏನಿದೆ, ಇದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇವೆ. ಒಟ್ಟಾರೆ ನಿಮಗೆ 3 ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ. ಇದರಲ್ಲಿ ಮೊದಲನೇ ಪ್ರಶ್ನೆ, ಚೂಸ್ ದಿ ಅಪ್ರೋಪ್ರಿಯೇಟ್ ಕ್ವೆಶ್ಚನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದಿ ಬ್ಲ್ಯಾಂಕ್. ಸೊ ಕ್ವೆಶ್ಚನ್ ಟ್ಯಾಗ್ ಸಂಬಂಧಪಟ್ಟಂತ ಪ್ರಶ್ನೆ ಇದೆ. ಮಾನಸ ವಾಸ್ ಅ ಸಿಂಗರ್. ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರೆ. ನಾವು ಕ್ವೆಶ್ಚನ್ ಟ್ಯಾಗ್ ಅನ್ನು ತುಂಬಬೇಕು. ಸೊ ಈ ಕೊಟ್ಟಂತಹ ಒಂದು ಸೆಂಟೆನ್ಸ್ ಏನಿದೆ, ಮಾನಸ್ ವಾಸ್ ಅ ಸಿಂಗರ್, ಇದು ಪಾಸ್ಟ್ ಕಂಟಿನ್ಯೂ ಇದೆ ಮತ್ತು ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ವಾಸಂಟ್ ಸಿ ಅಂತಕ್ಕಂಥ ಆಪ್ಷನ್ ಯಾವುದಿದೆ ಅದು ಸರಿಯಾಗಿ ಉತ್ತರ ಆಗ್ತಕ್ಕಂಥ ಸಾಧ್ಯತೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗ್ಬೋದು ಅಂದರೆ ಆಪ್ಷನ್ ಸಿ, ವಾಸಂಟ್ ಸಿ. ಸೊ ನಾವು ಕೀ ಆನ್ಸರ್ ಕೂಡ ನೋಡ್ಕೊಂಡ್ಬರ್ಬೋದು. ಮೊದಲನೇ ಪ್ರಶ್ನೆ ಉತ್ತರ ಆಪ್ಷನ್ ಸಿ. ನಾವು ಸೆಕೆಂಡ್ ಕ್ವೆಶನ್, ಚೂಸ್ ದಿ ಕರೆಕ್ಟ್ ಇನ್ಫಿನಿಟಿವ್. ಸೊ ಇನ್ಫಿನಿಟಿವ್ ಅನ್ನ ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಇನ್ಫಿನಿಟಿವ್ ಅಂದರೆ ಟು ಮತ್ತು ವರ್ಬ್ ಇರ್ತಕ್ಕಂಥ ಆಪ್ಷನ್. ಸ್ಟೇಟ್ಮೆಂಟ್ ಏನಿದೆ, ಐ ವೆಂಟ್ ಟು ಮಾರ್ಕೆಟ್ ಟು ಬೈ ನ್ಯೂ ಡ್ರೆಸ್ ಅಂತ ಇದೆ. ಸೊ ಈ ಸೆಂಟೆನ್ಸನ್ನು ನಾವು ಇನ್ಫಿನಿಟಿವ್ ಯಾವುದು ಅಂದರೆ ನೋಡಿ, ಆಪ್ಷನ್ ಎ ವೆಂಟ್ ಇದೆ, ಆಪ್ಷನ್ ಬಿ ಟು ಬೈ, ಆಪ್ಷನ್ ಸಿ ಟು ಮೇಕ್, ಆಪ್ಷನ್ ಡಿ ನ್ಯೂ ಡ್ರೆಸ್ ಅಂತ ಇದೆ. ಇಲ್ಲಿ ಟು ಮತ್ತು ವರ್ಬ್ ಇರ್ತಕ್ಕಂಥ ಆಪ್ಷನ್ ನಮ್ಗೆ ಯಾವುದಿದೆ ಮಾತ್ರ ಅದನ್ನು ನೋಡ್ಕೋಬೇಕಷ್ಟೇ ನಾವು. ಇಲ್ಲಿ ಟು ಬೈ ಅಂತ ಕೂಡ ಇದೆ, ಇಲ್ಲಿ ಟು ಮಾರ್ಕೆಟ್ ಅಂತ ಇದೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾಕಂದರೆ ಟು ಜೊತೆಗೆ ಬೈ ಅನ್ನೋದು ವರ್ಬ್ ಇದೆ. ಬಟ್ ಆಪ್ಷನ್ ಸಿ ಅಲ್ಲಿ ನೋಡಿ, ಟು ಇದೆ, ಮುಂದೆ ಮಾರ್ಕೆಟ್ ಅಂತ ಇದೆ. ಮಾರ್ಕೆಟ್ ಅನ್ನೋದು ನೌನ್ ಆಗುತ್ತೆ. ಹೀಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನಾವು ಥರ್ಡ್ ನೋಡೋಣ. ದ ವರ್ಡ್ ಸೇ ರೈಮ್ಸ್ ವಿತ್ ದಿ ವರ್ಡ್. ಈ ಸೇ ಅಂತಕ್ಕಂಥ ವರ್ಡ್ ಯಾವ ಪದದೊಂದಿಗೆ ರೈಮಿಂಗ್ ವರ್ಡ್ ಆಗಿ ಮ್ಯಾಚ್ ಆಗುತ್ತೆ? ಆಪ್ಷನ್ ಎ ಪ್ಲೇ, ಆಪ್ಷನ್ ಬಿ ಫ್ಯಾನ್ಸಿ, ಸಿ ರೆಡಿ, ಡಿ ಸಿಟಿ. ಸೊ ಇಲ್ಲಿ ಮ್ಯಾಚ್ ಆಗ್ತಕ್ಕಂಥ ಪದ ಯಾವುದು? ಆಪ್ಷನ್ ಎ ಪ್ಲೇ, ಸೇ ಪ್ಲೇ. ನಾವು ಮೇನ್ ಕ್ವೆಶ್ಚನ್ ನಂಬರ್ 2, ಡೂ ಆಸ್ ಎ ಡೈರೆಕ್ಟೆಡ್. ಇವು ಕೂಡ ಒಂದೊಂದು ಅಂಕದ 3 ಪ್ರಶ್ನೆಗಳಿವೆ. ಇದರಲ್ಲಿ 4ನೇ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 2 syllables. ಈ ಕೆಳಗಡೆ ಕೊಟ್ಟಂಥ ಪದಗಳಲ್ಲಿ 2 syllable ಇದ್ದಂಥ ಪದ ಯಾವುದು ಅಂತ ನೋಡಿ. ಪಾರ್ಕ್, ಫ್ಯಾಮಿಲಿ, ಪೆನ್ಸಿಲ್, ಕಾರ್. ಈ ಪೆನ್ಸಿಲ್ ಅನ್ನೋದು ಏನಿದೆ 2 syllable ಇದ್ದಂಥ ಪದ. ನಾವು ಕೀ ಆನ್ಸರ್ ಕೂಡ ನೋಡ್ಕೊಂಡ್ಬರ್ಬೋದು, ಪೆನ್ಸಿಲ್. ನೆಕ್ಸ್ಟ್ 5ನೇ ಪ್ರಶ್ನೆ ನೋಡೋಣ. ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೊಲೊಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಕಾಲಮ್ ಎ ಅಲ್ಲಿ ಸ್ವೀಟ್ ಅಂತ ಪದ ಕೊಟ್ಟಿದ್ದಾರೆ. ಕಾಲಮ್ ಬಿ ಅಲ್ಲಿ 4 ವರ್ಡ್ ಜೊತೆ ಯಾವ್ದು ಮ್ಯಾಚ್ ಆಗುತ್ತೆ ಅಂತ ನೋಡಬೇಕು. ಸ್ವೀಟ್ ಜೊತೆಗೆ ಮೆಮೊರಿ ಇದೆ, ಥಿಂಗ್, ಬುಕ್, ವರ್ಕ್. ಸೊ ಸರಿಯಾದ ಉತ್ತರ ಯಾವುದು? ಸ್ವೀಟ್, ಮೆಮೊರಿ. ಇಲ್ಲಿ ಮೆಮೊರಿ ಇಸ್ ದ ರೈಟ್ ಆನ್ಸರ್. 6ನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್. ಸೊ ಪ್ರಿಪೋಸಿಷನ್ ಅನ್ನ ತುಂಬಿ ಅಂತ ಇದೆ. ಹಿ ಈಸ್ ವೇಟಿಂಗ್ ಫಾರ್ ಯು ಡ್ಯಾಶ್ ದಿ ಬಸ್ ಸ್ಟಾಪ್. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು? ಎಟ್ ಅನ್ನ ತುಂಬಬೇಕು. ನೋಡ್ಕೊಂಬರೋಣ ಉತ್ತರ. 6ನೇ ಪ್ರಶ್ನೆ 88. ಅಂದರೆ ಅವನು ನಿನಗಾಗಿ ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾ ಇದ್ದಾನೆ ಅಂತ. ನಾವು ಮೇನ್ ಕ್ವೆಶ್ಚನ್ ನಂಬರ್ 3, ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2 or 3 sentences ಈಚ್. ಈ ಕೆಳಗಿನ ಪ್ರಶ್ನೆಗೆ 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. ಇದು 2 ಅಂಕದ 2 ಪ್ರಶ್ನೆಗಳು. ಇದರಲ್ಲಿ 7ನೇ ಪ್ರಶ್ನೆ, ಹೌ ಡಿಡ್ ಗ್ರಾಫ್ಟಿಂಗ್ ಹೆಲ್ಪ್ ಬರ್ಬ್ಯಾಂಕ್ ಇನ್ ಹಿಸ್ ಎಕ್ಸ್ಪೆರಿಮೆಂಟ್. ಇದು ಲೂಥರ್ ಬರ್ಬ್ಯಾಂಕ್ ಪಾಠದಿಂದ ಈ ಒಂದು ಪ್ರಶ್ನೆ.
ಗ್ರಾಫ್ಟಿಂಗ್ ಮಾಡೋದು ಆ, ಈ ಬರ್ಬ್ಯಾಂಕ್ ಅವರ ಒಂದು ಪ್ರಯೋಗಕ್ಕೆ ಯಾವ ಥರ ಸಹಾಯ ಆಯಿತು ಅಂತ ನೋಡಿ. ಗ್ರಾಫ್ಟಿಂಗ್ ಹೆಲ್ಪ್ ಬರ್ಬ್ಯಾಂಕ್ ಇನ್ ಹಿಸ್ ಎಕ್ಸ್ಪೆರಿಮೆಂಟ್ಸ್. ಅಥವಾ ಬರ್ಬ್ಯಾಂಕ್ ಅವರು ಏನೊಂದು ಪ್ರಯೋಗಗಳನ್ನ ಮಾಡ್ತಿದ್ರು, ಸಂಶೋಧನೆ ಮಾಡ್ತಿದ್ರು, ಅದಕ್ಕೆ ಗ್ರಾಫ್ಟಿಂಗ್ ಯಾವ ಥರ ಹೆಲ್ಪ್ ಆಯಿತು ಅಂತ. ಆನ್ಸರ್ ನೋಡ್ಕೊಂಬರೋಣ. 7ನೇ ಪ್ರಶ್ನೆದ ಉತ್ತರ. ಗ್ರಾಫ್ಟಿಂಗ್ ಹೆಲ್ಪ್ಡ್ ಬರ್ಬ್ಯಾಂಕ್ ಗ್ರೋ ಥೌಸಂಡ್ಸ್ ಆಫ್ ಫ್ರೂಟ್ ವೆರೈಟೀಸ್ ಕ್ವಿಕ್ಲಿ. ಅಂದರೆ ಸಾವಿರಾರು ಬೇರೆ ಬೇರೆ ವಿಧದ ಹಣ್ಣಿನ ತಳಿಗಳನ್ನ ವೇಗವಾಗಿ ಬೆಳೆಯಕ್ಕೆ ಗ್ರಾಫ್ಟಿಂಗ್ ಅವರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇಲ್ಲಿ ಗ್ರಾಫ್ಟಿಂಗ್ ಅಂದ್ರೆ ಕಸಿ ಮಾಡೋದು. ಬೈ ಗ್ರಾಫ್ಟಿಂಗ್ ಮೆನಿ ಟ್ವಿಗ್ಸ್ ಆನ್ ಟು ಒನ್ ಟ್ರೀ he could grow different fruits together like 526 types of apples on a single tree. ಏನಕ್ಕೆ ಗ್ರಾಫ್ಟಿಂಗ್ ಅಂದರೆ ಹಲವಾರು ಗಿಡಗಳ ಟೊಂಗೆಗಳನ್ನ ಒಂದೇ ಗಿಡದ ಟೊಂಗೆಗೆ ಜಾಯಿಂಟ್ ಮಾಡೋದು. ಈ ಥರ ಮಾಡೋ ಮೂಲಕ ಅವರು ಒಂದೇ ಮರದಲ್ಲಿ ಬೇರೆ ಬೇರೆ ಪ್ರಕಾರದ ಹಣ್ಣುಗಳನ್ನ, ಅಂದರೆ ಒಟ್ಟಾರೆ ಅವರು 526 ಪ್ರಕಾರದ ಬೇರೆ ಬೇರೆ ಆ್ಯಪಲನ್ನು ಒಂದೇ ಟ್ರೀಯಲ್ಲಿ ಬೆಳೆದರು. ಸೊ ದಿಸ್ ಈಸ್ ಗ್ರಾಫ್ಟಿಂಗ್. ಅವರ ಒಂದು ಪ್ರಯೋಗಕ್ಕೆ ಅದು ಸ್ಪೀಡನ್ನು ತಂದು ಕೊಡ್ತು ಅಂತ ಹೇಳ್ಬೋದು. ನಾವು question number 8. What were the innovative techniques ಲೂಥರ್ ಬರ್ಬ್ಯಾಂಕ್ used in his experiments? ಅಂದರೆ ಲೂಥರ್ ಬರ್ಬ್ಯಾಂಕ್ ಅವರು ತಮ್ಮ ಸಂಶೋಧನೆಯಲ್ಲಿ, ತಮ್ಮ ಪ್ರಯೋಗಗಳಲ್ಲಿ ಯಾವ ಒಂದು ಹೊಸ ಟೆಕ್ನಿಕ್ಗಳನ್ನ, ತಂತ್ರಗಳನ್ನ ಅವರು ಬಳಸಿದ್ರು ಅಂತ. ಯಾವ ಟೆಕ್ನಿಕ್ ಮೂಲಕ ಅವರು ತಮ್ಮ ಪ್ರಯೋಗವನ್ನು ಮಾಡ್ತಾ ಇದ್ರು ಅನ್ನೋದು. ಇದು ಕೂಡ ಲೂಥರ್ ಬರ್ಬ್ಯಾಂಕ್ ಪಾಠದಿಂದ ಪ್ರಶ್ನೆ ಇದೆ. ನಾವು ಲುಕ್ ಅಟ್ ದ ಆನ್ಸರ್. Luther Burbank used innovative techniques like grafting, hybridization, and selective plant breeding to develop numerous new plant varieties. ಸೊ ಲೂಥರ್ ಬರ್ಬ್ಯಾಂಕ್ ಅವರು ತಮ್ಮ ಪ್ರಯೋಗದಲ್ಲಿ ಹೊಸ ಹೊಸ ಒಂದು ತಂತ್ರಜ್ಞಾನವನ್ನು ಬಳಸ್ಕೊಂಡ್ರು, ಟೆಕ್ನಿಕಲ್ಸನ್ನು ಬಳಸ್ಕೊಂಡ್ರು. ಆ ಟೆಕ್ನಿಕ್ಸ್ ಯಾವುದು ಅಂದರೆ ಗ್ರಾಫ್ಟಿಂಗ್ ಮಾಡೋದು, ಆಮೇಲೆ ಹೈಬ್ರಿಡೈಸೇಷನ್ ಮಾಡೋದು, ಆಮೇಲೆ ಸೆಲೆಕ್ಟಿವ್ ಪ್ಲಾಂಟ್ ಬ್ರೀಡಿಂಗ್ ಮಾಡೋದು. ಈ 3 ಟೆಕ್ನಿಕನ್ನು ಅವರು ಬೆಳೆಸಿದ್ರು ಅಂತ ನಾವು ಹೇಳ್ಬೋದು. ನಾವು ಈಗ ಮುಂದಿನ ಪ್ರಶ್ನೆ ಹೋಗೋಣ. ಮೇನ್ ಕ್ವೆಶ್ಚನ್ ನಂಬರ್ 4. ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶ್ಚನ್ ಇನ್ 5 to 6 ಸೆಂಟೆನ್ಸಸ್. ಈ ಕೆಳಗಿನ ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. ಇದು 3 ಅಂಕದ ಒಂದು ಪ್ರಶ್ನೆ. ಕ್ವೆಶ್ಚನ್ ನಂಬರ್ 9 ಏನು ಕೇಳ್ತಾ ಇದೆ ಅಂದರೆ, ವಾಟ್ ಡು ಯು ಲರ್ನ್ ಅಬೌಟ್ ದ ಟ್ರೀಸ್ ಫ್ರಮ್ ದಿ ಪೋಯಮ್ ದಿ ಆಕ್ಸ್ ಇನ್ ದಿ ವುಡ್? ಈ ಪೋಯಮ್ ಏನಿದೆ, ದ ಆಕ್ಸ್ ಇನ್ ದ ವುಡ್, ಈ ಪೋಯಮ್ನಿಂದ ಗಿಡಗಳ ಬಗ್ಗೆ ನಾವು ಏನನ್ನ ಕಲ್ತ್ಕೊತೀವಿ, ಮರಗಳ ಬಗ್ಗೆ, ಗಿಡಗಳ ಬಗ್ಗೆ ನಮಗೆ ಯಾವ ನಾಲೆಜ್ ಸಿಗುತ್ತೆ ಅದನ್ನು ಬರಿಬೇಕು. ಓಕೆ, ನಾವು ಲುಕ್ ಅಟ್ ದ ಆನ್ಸರ್. ಫ್ರಮ್ ದ ಪೋಯಮ್ ದ ಆಕ್ಸ್ ಇನ್ ದ ವುಡ್ ವಿ ಲರ್ನ್ ದ್ಯಾಟ್ ಟ್ರೀಸ್ ಆರ್ ಲಿವಿಂಗ್ ಬೀಯಿಂಗ್ಸ್ that provide shade, beauty and shelter. ಸೊ ದ ಆಕ್ಸ್ ಇನ್ ದ ವುಡ್ ಪೋಯಮ್ದಿಂದ ನಾವು ಏನು ಕಲ್ತ್ಕೋತೀವಿ ಅಂದರೆ, ಟ್ರೀಸ್ ಆರ್ ಲಿವಿಂಗ್ ಬೀಯಿಂಗ್ಸ್, ಅಂದರೆ ಮರಗಳು ಕೂಡ ಜೀವಂತ ಜೀವಿಗಳು ಅಂತ. ಅವು ನಮ್ಗೇನು ಕೊಡುತ್ತೆ? ನೆರಳು ಕೊಡುತ್ತೆ, ಸೌಂದರ್ಯವನ್ನು ಕೊಡುತ್ತೆ, ಆಮೇಲೆ ನಮಗೆ ಇರೋಕ್ಕೆ, ಪಕ್ಷಿಗಳಿಗೆ ಇರೋಕ್ಕೆ ಆಶ್ರಯವನ್ನು ಕೊಡುತ್ತೆ. ಕಟ್ಟಿಂಗ್ ಡೌನ್ ಅ ಟ್ರೀ ಈಸ್ ಕಂಪೇರ್ಡ್ ಟು ಎಂಡಿಂಗ್ ಅ ಲೈಫ್ ದಟ್ ಸಪೋರ್ಟ್ಸ್ ಬರ್ಡ್ಸ್ ಆ್ಯಂಡ್ ನೇಚರ್. ಇನ್ನು ಗಿಡ ಕಡಿಯೋದೇ ಒಂದು ಜೀವವನ್ನು ತೆಗೆದ ಹಾಗೆ, ಯಾಕಂದರೆ ಅವುಗಳು ನಮ್ಮ ಪಕ್ಷಿಗಳಿಗೆ ಮತ್ತು ನಿಸರ್ಗಕ್ಕೆ ಅದು ಆಧಾರವಾಗಿವೆ. ಟ್ರೀಸ್ ಸಿಂಬಲೈಸ್ ಪೀಸ್ ಆ್ಯಂಡ್ ಸ್ಟ್ರೆಂತ್ ಆ್ಯಂಡ್ ದೇರ್ ಲಾಸ್ ಮೇಕ್ಸ್ ದ ವರ್ಲ್ಡ್ ಫೀಲ್ ಎಂಪ್ಟಿ ಆ್ಯಂಡ್ ಸ್ಯಾಡ್. ಇನ್ನು ಮರಗಳು ಯಾವುದರ ಸಂಕೇತ ಅಂದರೆ, ಅವು ಶಾಂತಿ ಮತ್ತು ಶಕ್ತಿಯ ಸಂಕೇತ. ಈ ಥರ ಮರಗಳ ನಾಶವಾಗೋದ್ರಿಂದ ಏನಾಗುತ್ತೆ, ನಮ್ಮದು ಎಂಪ್ಟಿನೆಸ್ ಫೀಲ್ ಆಗುತ್ತೆ, ಸ್ಯಾಡ್ನೆಸ್ ಫೀಲ್ ಆಗುತ್ತೆ. ದ ಪೋಯಮ್ ಟೀಚರ್ಸ್ ಅಸ್ ಟು ರೆಸ್ಪೆಕ್ಟ್ ಆ್ಯಂಡ್ ಪ್ರೊಟೆಕ್ಟ್ ಟ್ರೀಸ್. ಸೊ ಮರಗಳನ್ನ ರಕ್ಷಿಸೋದು, ಬೆಳೆಸೋದು ನಮ್ಮ ಕರ್ತವ್ಯ ಅನ್ನೋದು ಈ ಪೋಯಮ್ ನಮಗೆ ಹೇಳಿಕೊಡುತ್ತೆ. ಓಕೆ, ನೆಕ್ಸ್ಟ್ ಮೇನ್ ಕ್ವೆಶ್ಚನ್ ನಂಬರ್ 5, ಕೋಟ್ ಫ್ರಾಮ್ ಮೆಮೊರಿ. ಇದು 4 ಅಂಕದ ಒಂದು ಪ್ರಶ್ನೆ ಇರುತ್ತೆ. ದ ಆಕ್ಸ್ ಇನ್ ದ ವುಡ್ ಪೋಯಮ್ನ ಒಂದು ಸ್ಟಾನ್ಸ ಕೊಟ್ಟಿರ್ತಾರೆ, ಅದನ್ನು ನಾವು ಕಂಪ್ಲೀಟ್ ಮಾಡಿ ಬರೀಬೇಕು. ಐ ಸ್ಟಾಪ್ಡ್ ಟು ಡ್ಯಾಶ್ ಡ್ಯಾಶ್ ಸ್ಪಿನ್ನಿಂಗ್ ಇನ್ ದ ಏರ್. ಇದು ದ ಆಕ್ಸ್ ಇನ್ ದ ವುಡ್ ಪೋಯಮ್ನ ಮೊದಲೇ ಒಂದು ಸ್ಟಾನ್ಸ ಇದೆ. ಈ 4 ಲೈನನ್ನು ನಾವು ಫಿಲ್ಅಪ್ ಮಾಡಬೇಕು. ಸೊ ಆನ್ಸರ್ ನೋಡ್ಕೊಂಬರೋಣ. ಯಾಕಿದು ಕೋಡ್ ಫ್ರಮ್ ಮೆಮೊರಿ ಅಂದರೆ, ನಮಗೆ ದ ಆಕ್ಸ್ ಇನ್ ದ ವುಡ್ ಪೋಯಮ್ ಏನಿದೆ ಫಾರ್ ಮೆಮೊರೈಸೇಷನ್ ಇದೆ, ಅದಕ್ಕಾಗಿ ಈ ಒಂದು ಸ್ಟಾನ್ಸ. ಆನ್ಸರ್: ಐ ಸ್ಟಾಪ್ ಟು ವಾಚ್ ಅ ಮ್ಯಾನ್ ಸ್ಟ್ರೈಕ್ ಎಟ್ ದಿ ಟ್ರಂಕ್
of a great grown strong through many centuries. His quick axe sharp and glittering struck deep, and yellow chips went spinning in the air. Now, move to the last question, main question number 6. Given below is the profile. Write a paragraph using the clues given below. ಇಲ್ಲಿ ಕೆಳಗಡೆ ಒಂದು ಪ್ರೊಫೈಲ್ ಅನ್ನು ಕೊಟ್ಟಿದ್ವಿ. ಆ ಪ್ರೊಫೈಲಲ್ಲಿ ಕೊಟ್ಟಂತ ಕ್ಲೂಸ್ ಅನ್ನು ಬಳಸ್ಕೊಂಡು ಒಂದು ಪ್ಯಾರಾಗ್ರಾಫ್ ಅನ್ನು ಬರೆಯಿರಿ ಅಂತ ಇದೆ. ಇದು 3 ಅಂಕದ ಒಂದು ಪ್ರಶ್ನೆ. ಸೊ ನಿಮಗೆ ಇಲ್ಲಿ ಕ್ಲೂಸ್ ಏನು ಕೊಟ್ಟಿರ್ತಾರೆ? ನೇಮು, ಡೇಟ್ ಆಫ್ ಬರ್ತು, ಪ್ಲೇಸು, ಫಾದರ್ ನೇಮ್, ಮದರ್ ನೇಮ್, ಪ್ರೊಫೆಷನ್, ಅಚೀವ್ಮೆಂಟ್ಸ್, ಇವೆಲ್ಲ ಕ್ಲೂಸ್ಗಳು. ಇದೇನು ಕೊಟ್ಟಿದಾರಲ್ಲ ಇವೆಲ್ಲ ಕ್ಲೂಸ್ಗಳು. ಈ ಕ್ಲೂಸ್ ಅನ್ನು ಬಳಸ್ಕೊಂಡು ನಾವು ಏನು ಮಾಡಬೇಕು? ಪ್ಯಾರಾಗ್ರಾಫ್ ರೂಪದಲ್ಲಿ ಬರೀಬೇಕು. ಇವೆಲ್ಲ ಪಾಯಿಂಟ್ಸ್ ರೂಪದಲ್ಲಿವೆ. ನಾವು ಪ್ಯಾರಾಗ್ರಾಫ್ ಅಂದರೆ ಒಂಥರ ಅಷ್ಟು ಒಂದು 4-5 ಲೈನ್ಗಳಲ್ಲಿ ನಾವು ಒಂದು ಪ್ಯಾರಾಗ್ರಾಫ್ ಮಾಡಿ ಕಂಪ್ಲೀಟ್ ಸೆಂಟೆನ್ಸಲ್ಲಿ ಬರೀಬೇಕು. ಅಂದರೆ ಒಂದೊಂದು ಪಾಯಿಂಟ್ ಮೇಲೆ ನೀವು ಒಂದೊಂದು ಸೆಂಟೆನ್ಸ್ ಮಾಡ್ಬೋದು, ಅಥವಾ 2 ಪಾಯಿಂಟ್ಸನ್ನು ನೀವು ಕ್ಲೂಸನ್ನು ಕೂಡಿಸ್ಕೊಂಡು ಕೂಡ ಒಂದು ಸೆಂಟೆನ್ಸನ್ನು ಮಾಡ್ಬೋದು. ಅಷ್ಟೇ, ಸಿಂಪಲ್ ಆಗಿದೆ. ಫಸ್ಟ್ ನೋಡೋಣ ಕ್ಲೂಸ್ ಏನಿದೆ. ಇಲ್ಲಿ ನೇಮ್ ಕೊಟ್ಟಿದ್ದಾರೆ ಲೂಥರ್ ಬರ್ಬ್ಯಾಂಕ್ ಅವ್ರದ್ದು. ಇನ್ನು ಅವ್ರ ಡೇಟ್ ಆಫ್ ಬರ್ತ್ ಏನಿದೆ? March 7, 1849. ಇನ್ನೊರು ಪ್ಲೇಸ್ ಅಂದರೆ ಅವರು ಹುಟ್ಟಿದ್ದು ಅಥವಾ ಬೆಳೆದಿದ್ದು ಲ್ಯಾಂಕೆಸ್ಟರ್, USA. ಆಮೇಲೆ ಫಾದರ್ ನೇಮ್ ಏನು? ಹ್ಯಾನ್ಸ್. ಮದರ್ ನೇಮ್ ಮಾರ್ಗರೆಟ್ ಲೂಥರ್. ಇನ್ ಪ್ರೊಫೆಷನ್ ಅಂದರೆ ಏನು ಮಾಡ್ತಾ ಇದ್ರು ಅವರು? ವೃತ್ತಿ. ಪಯೋನಿಯರ್ ಇನ್ ಅಗ್ರಿಕಲ್ಚರ್ ಸೈನ್ಸ್, ಕೃಷಿ ವಿಜ್ಞಾನದಲ್ಲಿ ಒಂದು ಸಂಶೋಧನೆ ಮಾಡ್ತಾ ಇದ್ರು ಅಥವಾ ಪಿತಾಮಹರಾಗಿದ್ದರು ಅಂತ ಹೇಳ್ಬೋದು. ಇನ್ನು ಅಚೀವ್ಮೆಂಟ್, ಏನು ಸಾಧನೆ ಮಾಡಿದ್ರು? ಡೆವಲಪ್ಡ್ ಮೋರ್ ದೆನ್ 800 ವೆರೈಟೀಸ್ ಆಫ್ ಪ್ಲಾಂಟ್ಸ್. 800 ಬೇರೆ ಬೇರೆ ಪ್ರಕಾರದ ಸಸ್ಯಗಳನ್ನ ಅವರು ಬೆಳೆದಿದ್ರು, ಡೆವಲಪ್ ಮಾಡಿದ್ರು ಅಂತ. ಸೊ ಇದನ್ನು ನಮಗೆ ಪ್ಯಾರಾಗ್ರಾಫ್ ಎಲ್ಲದಲ್ಲಿ ಯಾವ ಥರ ಬರೀಬಹುದು? ಲೊಕೇಟ್ ದ ಆನ್ಸರ್. Luther Burbank was born on March 7, 1849 in Lancaster, USA. ಸೊ ಲೂಥರ್ ಬರ್ಬ್ಯಾಂಕ್ ಅವರು ಹುಟ್ಟಿದ್ದು ಮಾರ್ಚ್ 7, 1849 ಲ್ಯಾಂಕೆಸ್ಟರ್ನ USA ಜನಿಸಿದ್ರು. ಈಸ್ ಫಾದರ್ ಹ್ಯಾನ್ಸ್ ಆ್ಯಂಡ್ ಹಿಸ್ ಮದರ್ ವಾಸ್ ಮಾರ್ಗರೆಟ್ ಲೂಥರ್. ಇನ್ನು ಅವರ ತಂದೆ ಹೆಸರು ಹ್ಯಾನ್ಸ್, ತಾಯಿ ಮಾರ್ಗರೆಟ್ ಲೂಥರ್ ಆಗಿದ್ರು. ಹಿ ಬಿಕಮ್ ಅ ಪಯೋನಿಯರ್ ಇನ್ ಅಗ್ರಿಕಲ್ಚರ್ ಸೈನ್ಸ್, ಕೃಷಿ ವಿಜ್ಞಾನದಲ್ಲಿ ಅವರು ತೊಡಗಿದ್ರು. ಹಿಸ್ ಗ್ರೇಟೆಸ್ಟ್ ಅಚೀವ್ಮೆಂಟ್ಸ್ ವಾಸ್ ಡೆವಲಪಿಂಗ್ ಮೋರ್ ದೆನ್ 800 ನ್ಯೂ ವೆರೈಟೀಸ್ ಆಫ್ ಪ್ಲಾಂಟ್ಸ್. ಸೊ ಅವರು ಮಾಡಿದಂಥ ಪ್ರಮುಖವಾದ ಸಾಧನೆ ಅಂದರೆ 800 ಪ್ರಕಾರದ ಬೇರೆ ಬೇರೆ ಸಸ್ಯಗಳನ್ನು ಅವರು ಡೆವಲಪ್ ಮಾಡಿದ್ದು. ಹಿಸ್ ವರ್ಕ್ ಹ್ಯಾಸ್ ಗಿವನ್ ಅಸ್ ಬೆಟರ್ ಫ್ರೂಟ್ಸ್, ವೆಜಿಟೇಬಲ್ಸ್ ಆ್ಯಂಡ್ ಫ್ಲವರ್ಸ್. ಅವರು ಮಾಡಿದಂಥ ಈ ಸಂಶೋಧನೆಗಳಿಂದ ನಾವು ಇವತ್ತು ಒಳ್ಳೆ ಪ್ರಕಾರದ ಹಣ್ಣುಗಳನ್ನ ಪಡಿತಾ ಇದ್ವಿ, ತರಕಾರಿಗಳನ್ನು ಪಡಿತಾ ಇದ್ವಿ, ಹಣ್ಣುಗಳನ್ನ ಪಡಿತಾ ಇದ್ವಿ. ದಿಸ್ ಈಸ್ ದ ಆನ್ಸರ್. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಮಾತ್ರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿ, ಹಾಗೂ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಈ ಒಂದು PDF ಕ್ವಶನ್ ಪೇಪರ್ ಲಿಂಕ್ ಏನಿದೆ ಕಾಮೆಂಟ್ ಬಾಕ್ಸಲ್ಲಿದೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.